ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಮೊನ್ನೆ ನಾನು ಒಂದು ಬ್ಯಾಟ್ರಿ ಚಾರ್ಜಿಂಗ್ ಒಂದು ಸ್ಪ್ರೇಯರ್ ಪಂಪ್ ಅನ್ನು ನಾನು ನನ್ನ ಫೇಸ್ಬುಕ್ ಅಲ್ಲಿ ಹಾಕಿದ್ದೆ. ಬಹಳ ಜನ ಕೇಳಿದ್ರು, ಇದೆಲ್ಲ ಸಣ್ಣ ಪುಟ್ಟ ರೈತರಿಗೆ, ಅತಿ ಸಣ್ಣ ರೈತರಿಗೆಲ್ಲ, ಮಧ್ಯಮ ವರ್ಗದ ರೈತರಿಗೆ ಅನುಕೂಲ ಆಗ್ತದೆ. ಆದ್ರೆ ದೊಡ್ಡ ರೈತರಿಗೆ ಅಥವಾ 7, 8, 5, 6 ಎಕರೆ, 10 ಎಕರೆ, 15 ಎಕರೆ, 20 ಎಕರೆ ಇರುವಂತ ಬೆಳೆಗಾರರು, ರೈತರು ಅದನ್ನ ಸ್ಪ್ರೇ ಮಾಡ್ಬೇಕಂತಂದ್ರೆ ಈ ಬ್ಯಾಟ್ರಿ ಪಂಪ್ ಇಂದ ಆಗಲ್ಲ, ಸಿಕ್ಕಾಪಟ್ಟೆ ಲೇಬರಿಯಸ್ ಆಗತ್ತೆ, ಆಮೇಲೆ ಫಾಸ್ಟ್ ವರ್ಕ್ ಆಗಲ್ಲ ಅಂತ ಅನ್ನುವಂಥದ್ದು ಒಂದು ಅಭಿಪ್ರಾಯವನ್ನ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತು ಒಂದು ವಾಟ್ಸಪ್ ಮುಖಾಂತರ, ಫೋನ್ ಮುಖಾಂತರ ತಿಳಿಸಿದ್ರು. ಹಂಗಾಗಿ ಅಂತ ರೈತರಿಗೆ ನೋಡ್ರಿ, ಎತ್ತುಗಳದಾವು ನಮ್ಮ ಮನೆಯೊಳಗ, ನಾವು ಎತ್ತಿಂದ ಒಕ್ಕಲ್ತನ ಮಾಡ್ತೀವಿ. ಎತ್ತುಗಳಿಗೆ ಅನುಕೂಲ ಆಗುವಂಗ, ಯಾಕಂತಂದ್ರ ಬೆಳೆಗಳಲ್ಲಿ ಕೆಲವೊಂದ್ಸತಿ ಮಳೆ ಆದಾಗ, ಹಸಿ ಇದ್ದಾಗ ಟ್ರ್ಯಾಕ್ಟರ್ ಓಡಾಡಿಸೋದು ಅಷ್ಟು ಸಮಂಜಸ ಅಲ್ಲ, ನೆಲ ಎಲ್ಲ ಗಟ್ಟಿ ಆಗ್ತದ. ಆ ಕಾರಣಕ್ಕ ಸಿಂಪರಣೆ ಮಾಡ್ಬೇಕಾಗಿರೋ ಸಮಯ ಬಂತು ಅಂತಂದ್ರ ಅವಾಗ ನಾವು ನೆಲ ಯಾವತ್ತೂ ದಪಂಡೆ ಆಗ್ಬಾರ್ದು. ಆ ಒಂದು ಕಾರಣಕ್ಕೆ ನಾವು ಎತ್ತಿನಿಂದ ಸ್ಪ್ರೇ ಮಾಡ್ಬೇಕಾದ್ರ ಆಮೇಲೆ ಫಾಸ್ಟ್ ಆಗಿ ಆಗಬೇಕು. ದಿನಕ್ಕೆ ಒಂದು 20 ಎಕರೆ ಸ್ಪ್ರೇ ಮಾಡ್ಬೇಕಂತಂದ್ರೂ ನಮಗೆ ಸಾಧ್ಯ ಆಗಿರ್ಬೇಕು. ಕ್ಷಣಾರ್ಧದಲ್ಲಿ ಯಾವುದೇ ರೀತಿ ಕಷ್ಟ ಇಲ್ಲಾರ್ದೆ ಸ್ಪ್ರೇ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ಅಂತ ಹಲವರ ಅಭಿಪ್ರಾಯದ ಮೇರೆಗೆ ಇವತ್ತು ನಾನು ನಿಮಗೆ ಒಂದು ಸ್ಪ್ರೇಯರ್, ಒಂದು ಎತ್ತು ಚಾಲಿತ ಸ್ಪ್ರೇಯರ್ ಅನ್ನ ನಿಮಗ್ ಪರಿಚಯ ಮಾಡ್ಕೊಡಕತ್ತೀನಿ. ಇದು ನೋಡ್ರಿ, 400 ಲೀಟರ್ ಇರುವಂತದ್ದು ಒಂದು ಸ್ಪ್ರೇಯರ್ ಟ್ಯಾಂಕ್ ಫಿಟ್ಟಿಂಗ್ ಇರುವಂತದ್ದು ಒಂದು ಮಿನಿ ಎತ್ತಿನ ಬಂಡಿ ತರ ಅನ್ಬಹುದು. ಇದು ಗ್ರೌಂಡ್ ಲೆವೆಲ್ ಇಂದ 4 ಫೀಟ್ ಹೈಟ್ ಅದ. ನೀವು 4 ಫೀಟ್ ಹೈಟ್ ಇರುವಂತ ಯಾವುದೇ ಬೆಳೆಗಳಲ್ಲಿ ಸ್ಪ್ರೇ ಮಾಡಬಹುದು. 5, 6 ಫೀಟ್, 7 ಫೀಟ್ ಹೈಟ್ ಇರುವಂತ ಬೆಳೆಗಳೊಳಗೂ ಹೋಗ್ಬಹುದು, ಯಾವ ಬೆಳೆ ಬಾಗುತ್ತದ ಆ ಬೆಳೆ ಒಳಗ. ಆಮೇಲೆ ಇದಕ್ಕೆ ಟೋಟಲಿ 14 ನೌಸಲ್ಸ್ ಅದಾವು. ಒಂದು ನೌಸಲ್ ಇಂದ ಇನ್ನೊಂದು ನೌಸಲ್ಗೆ 27 ಇಂಚ್ ಡಿಸ್ಟೆನ್ಸ್. 14 ನೌಸಲ್ ಅಂತಂದ್ರೆ 31 ಅಡಿ ಅಗಲವಾದಂತ ಒಂದು ಪೂರ್ತಿ ಜಮೀನನ್ನ ಒಂದೇ ಸಲಿಗೆ ಸ್ಪ್ರೇ ಮಾಡ್ಕೊಂಡು ಹೋಗ್ಬಹುದು. ನೀವು 400 ಲೀಟರ್ ಟ್ಯಾಂಕ್ ಅನ್ನ ಒಂದ್ಸತಿ ನೀವು ಫಿಲ್ ಮಾಡಿಬಿಟ್ರಿ ಅಂತಂದ್ರ ಅದರಲ್ಲಿ 4 ಎಕರೆ ಸ್ಪ್ರೇ ಮಾಡಬಹುದು. 14 ನೌಸಲ್ ಸ್ಟಾರ್ಟ್ ಇತ್ತು ಅಂತಂದ್ರ 4 ಎಕರೆ ಸಿಂಪರಣೆ ಮಾಡುವವರೆಗೂ ಈ ಟ್ಯಾಂಕ್ ಖಾಲಿ ಆಗೋದಿಲ್ಲ. ನಾವು ಪೂರ್ತಿ 4 ಎಕರೆ ಸಿಂಪರಣೆ ಆದ್ಮೇಲೆ ಈ ಟ್ಯಾಂಕ್ ಖಾಲಿ ಆಗ್ತದೆ. ಇದ್ರ ಸಿಸ್ಟಮ್ ಹೆಂಗ, ಇಲ್ಲಿ ನೀವು ಒಂದು ಕಟ್ಟಿಗೆದು ಎತ್ತಿಗೆ ಒಂದು ನಗವನ್ನ ಕಟ್ಕೊಂಡ್ಬಿಟ್ರೆ 2 ಕಡೆ ಎತ್ತಿನ ಬಂಡಿ ಹುಡ್ಬೋದು. ಇಲ್ಲಿ ಎತ್ತು ನಡೆಸುವವನಿಗೆ ಕೂಡ್ಲಿಕ್ಕೆ ಒಂದು ಜಾಗ. ಆಮೇಲೆ ಇದು ಒಂದು ಹಗ್ಗ ಯಾಕೆ ಕೊಟ್ಟಿರ್ತೀವಿ ಅಂತಂದ್ರ ಪೂರ್ತಿ 31 ಅಡಿ ಹೋಗುವಂತ ಹೊಲದಾಗ ನಾವು ಸ್ಪ್ರೇ ಮಾಡ್ಬೋದು. ಎಲ್ಲಿ ನಾವು ಬದುಗಳಲ್ಲಿ ಬರ್ತೀವಿ, ಎಲ್ಲಿ ನಾವು ಬಾರ್ಡರ್ ಅಲ್ಲಿ ಬರ್ತೀವಿ, ಅಥವಾ ಗಿಡ ಅದು ಏನಾದ್ರು ಬಂದು ಅಂತಂದ್ರ ಇಲ್ಲಿ ಮೇಲ್ ಕುಂತಾವ ಇದನ್ನ ಹಿಂಗ ಎಳ್ಕೋಬಹುದು. ಇದನ್ನ ಈ ರೀತಿ ಎಳ್ಕೊಂಡ್ಬಿಟ್ರೆ ಏನಾಗ್ತದ, ಅಲ್ಲಿ ಬದುಗಳಲ್ಲಿ ಅಥವಾ ಬಾರ್ಡರ್ ಅಲ್ಲಿ ಬಂದಾಗ ಇದು ಪೂರ್ತಿ ಇದು ಮುಗಿತದ. ಆಮೇಲೆ ನೀವು ಎಲ್ಲಾ ಮುಗಿಸ್ಕೊಂಡು ರಿಟರ್ನ್ ಹೋಗುವಾಗ, ಅಂದ್ರೆ ಎಲ್ಲ ಏನ್ ಬೆಳೆ ಎಲ್ಲ ನಿಮ್ದೆಲ್ಲ ಸ್ಪ್ರೇ ಮಾಡೋದು ಮುಗಿತದ. ಸ್ಪ್ರೇ ಮಾಡೋದು ಮುಗಿದ ತಕ್ಷಣ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಂಡು ತಿರ್ಗಾ ಮನೆ ಕಡೆ ಹೋಗ್ಬೋದು. ಈ ರೀತಿ ಆದಂತ ಒಂದು ಫೋಲ್ಡೇಬಲ್ ಒಂದು ಫ್ರೇಮ್ ಕೂಡ ರೆಡಿ ಅದ. ಆಮೇಲೆ ಮತ್ತೆ ಹೊಲದಾಗ ಹೋದ್ಮೇಲೆ ನೀವು ಈ ರೀತಿ ಅದನ್ನ ಬಿಟ್ಟುಕೊಂಡು ನೀವು ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡೋದು ಮುಗಿದ ತಕ್ಷಣ ಮತ್ತೆ ಫೋಲ್ಡ್ ಮಾಡ್ಕೊಂಡು ಹೋಗ್ಬೋದು. ಈ ಒಂದು ಎತ್ತಿನ ಗಾಡಿದು ಒಂದು ಪಂಪಿನ ನಿಮ್ ಸಿಸ್ಟಮ್ ರಚನೆ ಹೆಂಗದ ಅಂತಂದ್ರ 7.5 HP ಪೆಟ್ರೋಲ್ ಇಂಜಿನ್. ಇದು ನಿಮ್ಗೆ 50 ಲೀಟರ್ ಕೆಪಾಸಿಟಿದು HDP ಪಂಪ್ ಬರ್ತದೆ. ಅಂದ್ರೆ ಪರ್ ಮಿನಿಟ್ 50 ಲೀಟರ್ ಪಂಪ್ ಮಾಡುವಂತ ಕೆಪಾಸಿಟಿ ಅದ. ಬಟ್ ಅಷ್ಟಂತರೂ ನಾವು ಪ್ರೆಷರ್ ಕೊಡಂಗಿಲ್ಲ. ನಿಮ್ಗೆ ಇಲ್ಲೊಂದು ರಿಟರ್ನ್ ಪೈಪ್ ಕೊಟ್ಟಿರ್ತಾರ. ಔಷಧಿ ಎಳೆಯೋದು ಪರ್ ಮಿನಿಟ್ 50 ಲೀಟರ್ ಎಳಿತಿರ್ತದ. ಬಟ್ ಇಲ್ಲಿ ಎಷ್ಟು ಸ್ಪ್ರೇ ಆಗಬೇಕು ಅಷ್ಟು ಸ್ಪ್ರೇ ಆಗಿ ಮಿಕ್ಕಿದ್ದು ಈ ಒಂದು ಪೈಪ್ ಮುಖಾಂತರ ಹೊಳ್ಳಿ ಹೋಗಿ ಟ್ಯಾಂಕ್ ಒಳಗೆ ಬೀಳ್ತಿರ್ತದ. ಆಮೇಲೆ ನಿಮ್ಗೆ ಇಲ್ಲಿ 2 ಆಪ್ಷನ್ ಅದಾವ. ಬ್ಯಾಟ್ರಿ ಮೇಲೂ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲ ಬ್ಯಾಟ್ರಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಥವಾ ಏನಾದ್ರು ಆಯ್ತು ಅಂದ್ರೆ ಹ್ಯಾಂಡಲ್ ಮೇಲೂ ಸ್ಟಾರ್ಟ್ ಮಾಡ್ಬೋದು. ಈ ರೀತಿ ಒಂದು ಹ್ಯಾಂಡ್ಲಿಂಗು ಅದ. ಬ್ಯಾಟ್ರಿ ಮೇಲೆ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ನೀವು ಈ ಚೌಕನ್ನ ಈ ರೀತಿ ಅದನ್ನ ಆನ್ ಮಾಡಿ ನೀವು ಬ್ಯಾಟ್ರಿ ಮೇಲೆ ಚಾವಿ ಈ ರೀತಿ ನೀವು ಚಾವಿ ಹೊಡೆದ್ಬಿಟ್ರಿ ಅಂತಂದ್ರ ಅಲ್ಲಿಂದ ಇಂಜನ್ ಸ್ಟಾರ್ಟ್ ಆಗ್ಬಿಡ್ತದ, ಸಪ್ಲೈ ಸ್ಟಾರ್ಟ್ ಆಗ್ಬಿಡ್ತದ. ಆಮೇಲೆ ನಾ ಆಗ್ಲೇ ಹೇಳ್ದಂತೆ ಒಂದು ನೌಸಲ್ ಇಂದ ಒಂದು ನೌಸಲ್ಕ 27 ಇಂಚ್ ಡಿಸ್ಟೆನ್ಸ್ ಮೇಲೆ 14 ನೌಸಲ್ಗಳದಾವ್. ಬೆಳೆ ಹೆಂಗಿರ್ತದ ಹಂಗಂಗ್ ಸೆಟ್ಟಿಂಗ್. ನಿಮ್ ಬೆಳೆ ಹೈಟ್ ಹೋದಂಗೆಲ್ಲ ಇದನ್ನ ನಟ್ ಬೋಲ್ಟ್ ಗಳನ್ನ ಬಿಚ್ಕೊಂಡು ನೀವು ಮೇಲ್ಗಡೆ ಫಿಟ್ ಮಾಡ್ಕೋತ ಹೋಗ್ಬೋದು. ಇಲ್ಲ ಬೆಳೆ ಕೆಳಗೆ ಬರ್ತಾವ ಅಂತಂದ್ರೆ ನೀವು ಇದನ್ನ ಕೆಳಗಡೆ ಇಳಿಸ್ಕೊಂತ ಬರ್ಬೋದು. ಆಮೇಲೆ ನಾವು ನೆಲಗಡ್ಲೆ ಹಾಕಿದ್ವಿ, ಈರುಳ್ಳಿ, ಉಳ್ಳಾಗಡ್ಡಿ ಹಾಕಿದ್ವಿ, ಅಥವಾ ಕಡಲೆ ಬಿತ್ತನೆ ಮಾಡಿದ್ವಿ, ಏನಾದ್ರು ನಾವು ಕೆಳ ಹಂತದ ಒಂದು ಬೆಳೆಗಳನ್ನ ಮಾಡಿದಾಗ ಇದನ್ನ ಬಿಚ್ಕೊಂಡು ನೀವು ಇಲ್ಲಿ ಮಾಡ್ಬೋದು. ಆಮೇಲೆ ಇದನ್ನು ಕೂಡ ನೀವು ಸೆಟ್ಟಿಂಗ್ ಮಾಡ್ಕೊಂಡು ನಟ್ ಬಿಚ್ಕೊಂಡು ಇನ್ನೂ ಕೆಳಗೆ, ಅಂದ್ರೆ ಔಷಧಿ ಜಾಸ್ತಿ ಸ್ಪ್ರೇ ಮಾಡಿ ಗಾಳಿಗೆ ಹಾರ್ ಹೋಗ್ಬಾರ್ದು ಅಂತಂದ್ರೆ ನೀವು ಇನ್ನೂ ಎಷ್ಟು ಸಾಧ್ಯನೋ ಅಷ್ಟು ಅಲ್ಲಿವರೆಗೂ ನೀವು ಕೆಳಗೆ ಮಾಡ್ಕೊಳ್ಳುವಂತ ಒಂದು ಸೆಟ್ಟಿಂಗು ಕೂಡ ಇಲ್ಲಿ ಇದ್ರಲ್ಲಿ ಅದ.
ಸೊ ಹಂಗಾಗಿ ಬೆಳೆಗಳ ಆಧಾರದ ಮೇಲೆ ನೀವು ಹೆಂಗ್ ಬೇಕು ಹಂಗೆ ಸೆಟ್ಟಿಂಗ್ ಮಾಡ್ಕೋಬಹುದು. ಅದೇನೈತಿ ಫೋಲ್ಡಿಂಗ್ ಏನದ ನೀವು ಯಾವಾಗ ಬೇಕು ಹೆಂಗ್ ಬೇಕಾದ್ರೂ ನೀವು ಎಲ್ಲಿ ತೊಂದರೆಗಳು ಈಗಲ್ಲ, ಒಂದ್ ವೇಳೆ ಗಿಡಗಳು ಬಂದು ಅಥವಾ ಕರೆಂಟ್ ಕಂಬಗಳು ಬಂತು ಅಥವಾ ನಿಮ್ದು ಹೊಲ ಮುಗೀತು, ಇನ್ನೂ ಇಷ್ಟು ಈ ಒಂದ್ ಸೈಡ್ ಮಾತ್ರ ಸ್ಪ್ರೇ ಆಗ್ಬೇಕು, ಇನ್ನೊಂದ್ ಸೈಡ್ ಬಂದು ಆಫ್ ಆಗ್ಬೇಕು ಅಂತಂದ್ರೆ ನೀವು ಇಲ್ಲಿ ಒಂದ್ ಸೈಡ್ ಮಾತ್ರ ಆ ವಾಲ್ ಆಫ್ ಆಗ್ತದ, ಇದು ಒಂದ್ ಸೈಡ್ ಮಾತ್ರ ಆನ್ ಇರ್ತದ. ಆ ರೀತಿ ಸೆಟ್ಟಿಂಗ್ ಮಾಡ್ಕೊಂಡು ನೀವು ಇದನ್ನ ಒಂದೇ ಫೋಲ್ಡ್ ಮಾಡ್ಕೋಬಹುದು. ಆಮೇಲೆ ಇಷ್ಟು ಹೈಟ್ ಇರುವಂತ ಟ್ಯಾಂಕ್ ಅನ್ನ ನಾವು ಹೆಂಗ್ ಫಿಲ್ ಮಾಡ್ಬೇಕ್ರಿ? ಫಿಲ್ ಮಾಡೋದೇ ಒಂದ್ ದೊಡ್ಡ ಕಠಿಣ ಆಗ್ತದ ಅಂತ ನೀವು ಏನು ವಿಚಾರ ಮಾಡಬಾರ್ದು. ಯಾಕಂತಂದ್ರೆ ಇಲ್ಲಿ ಫಿಲ್ಲಿಂಗ್ ಒಂದು ವ್ಯಾಕ್ಯೂಮ್ ಪೈಪ್ ಕೊಟ್ಟದ. ವ್ಯಾಕ್ಯೂಮ್ ಪೈಪ್ ಹೆಂಗ್ ಆಗ್ತದ ಅಂತಂದ್ರ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರ ಆಟೋಮೆಟಿಕ್ ಇಲ್ಲಿಂದಾನೆ ನೀರ್ ಅಲ್ಲಿ ಡಂಪ್ ಆಗ್ತದ. ಅಪ್ಪಿ ಎತ್ ಹಿಡಿ ಅದನ್ನ. ನೋಡ್ರಿ ಈಗ ಅಲ್ಲಿ ನೀರ್ ಬಂದ ಅಲ್ಲಿ ಬೀಳ್ಲಿಕ್ಕತ್ತದ. ಹಂಗ ಫುಲ್ಲಿ ಪ್ರೆಷರ್ ಒಳಗ ಬರೀ 2 ರಿಂದ 3 ನಿಮಿಷದೊಳಗ 400 ಲೀಟರ್ ಟ್ಯಾಂಕ್ ಫುಲ್ ಆಗಿಬಿಡ್ತದ. ಆ ರೀತಿ ನೀವು ಫುಲ್ ಮಾಡ್ಕೊಂಡ್ಬಿಡ್ಬೋದು. ಇದ್ರ ಜೊತೆಗೆ ಇನ್ನು ಕೆಲವರು ಇಲ್ಲ ನಮ್ದು ಎತ್ತುಗಳಿಲ್ಲ, ನಾವು ಟ್ರ್ಯಾಕ್ಟರ್ ಅದೇವಿ, ಟ್ರ್ಯಾಕ್ಟರ್ ಮೇಲೂ ಸಿಂಪರಣೆ ಮಾಡ್ಲಿಕ್ಕೆ ಈ ರೀತಿ ಸಿಗ್ತದ ಅಂತ ಕೇಳಿದ್ರೆ ಈ ರೀತಿ ನಿಮ್ಗೆ 600 ಲೀಟರ್ ಟ್ರ್ಯಾಕ್ಟರ್ ಆದ್ರೆ 600 ಲೀಟರ್ ಸೇಮ್ ಅದು ಏನ್ ಡಿಸೈನ್ ಅದ ಅದೇ ರೀತಿ ನಿಮಗೆ ಇಲ್ಲಿ HDP ಕೊಡ್ತದ. ಬಟ್ ಇಂಜಿನ್ ಇರಂಗಿಲ್ಲ. ಟ್ರ್ಯಾಕ್ಟರ್ PTO ಶಾಪ್ಟಿಗೆ ಈ ರೀತಿ ನೀವು ಜಾಯಿಂಟ್ ಹಾಕೊಂಡ್ಬಿಟ್ರೆ ಅದು ಟ್ರ್ಯಾಕ್ಟರ್ ಮೇಲೆ ಆಪರೇಟೆಡ್ ಆಗ್ತದೆ. ಇದಕ್ಕೇನು ಸ್ಪೆಷಲ್ ಆಗಿ ಮತ್ತೆ ಇಂಜಿನ್ ಕೂಡಿಸ್ಬೇಕು ಅದು ಏನಿರೋದಿಲ್ಲ. ಎಲ್ಲ ಟ್ರ್ಯಾಕ್ಟರ್ ಮೇಲೆ ಆಪರೇಟಿಂಗ್. ಟ್ರ್ಯಾಕ್ಟರ್ ತಗೊಂಡು ನೀವು ಅದೇ ಲೆಂತ್ ಅಲ್ಲಿ ಏನ್ 31 ಅಡಿ ಡಿಸ್ಟೆನ್ಸ್ ಅಲ್ಲೇ ಇದು ಸಹ ಅಷ್ಟೇ ಸ್ಪ್ರೇ ಮಾಡ್ಕೊಂಡು ಹೋಗ್ತದೆ. ಆಮೇಲೆ ಇದರ ಬೆಲೆ ಬಗ್ಗೆ ಹೇಳ್ಬೇಕು ಅಂತಂತಂದ್ರೆ ಈ ಕೆಳಗೆ ಕೊಟ್ಟಿರುವಂತ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬೆಲೆ ಬಗ್ಗೆ ವಿಚಾರ ಮಾಡಬಹುದು. ಬೆಲೆ ಯಾಕೆ ನಾವು ಡಿಕ್ಲೇರ್ ಮಾಡಂಗಿಲ್ಲ ಅಂತಂತಂದ್ರೆ ದಿನೇ ದಿನೇ ರಾ ಮಟೀರಿಯಲ್ಗಳ ಒಂದು ಬೆಲೆ ಏರಿಳಿತ ಆಗ್ತಿರ್ತದೆ. ಆ ಏರಿಳಿತ ಆಗೋದ್ರಿಂದ ಬೆಲೆ ಇಲ್ಲಿ ವಿಡಿಯೋದಲ್ಲಿ ಕೊಟ್ಟಿರೋದಕ್ಕೂ ಮತ್ತೆ ಆಮೇಲೆ ಅವ್ರು ಹೇಳೋದಕ್ಕೂ ವ್ಯತ್ಯಾಸ ಆಗ್ತದೆ. ಆ ಕಾರಣಕ್ಕೆ ನೀವು ಮಾಡಿಸ್ಕೊಳ್ಳುವಂತ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈ ಒಂದು ಸಂಖ್ಯೆಗೆ ಸಂಪರ್ಕ ಮಾಡಿ ನೀವು ಬೆಲೆಯನ್ನು ಮಾಡಬಹುದು. ಈ ಒಂದು ಸ್ಪ್ರೇಯರ್ ತಯಾರಿಸುವಂತ ಒಂದು ಸ್ಥಳ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಗ್ರಾಮ.